ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ದಿವ್ಯಾ. ಸೊ ನಾವಿವತ್ತು ದಸರಾ ವೆಕೇಷನ್ಗೆ ಮ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಟಿ ಟಿ ಮಾಡಿದ್ವಿ. ಸೊ ಇಡೀ ಫ್ಯಾಮಿಲಿ ಹೊರಟಿದ್ದೀವಿ. ಸೊ ಬನ್ನಿ ತೋರ್ಸೋಣ. 9 ವರ್ಷ ಆದಮೇಲೆ ಬೀಚಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೀಚಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಈಗ ಫೈನಲ್ ಆಗಿ ಬೀಚಿಗೆ ಹೊರಟ್ವಿ. ಎಲ್ಲಿ ಹೋಗ್ತಾ ಇದೀವಮ್ಮ? ಬೀಚ್. ತುಂಬ ಎಕ್ಸೈಟೆಡ್ ಆಗಿದ್ದಾನೆ. ಫಸ್ಟ್ ಟೈಮ್ ಅನ್ವಿಕ್ ಬೀಚ್ ನೋಡ್ತಾ ಇರೋದು. ಸೊ ಯಾರ್ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಮರಿದಂತೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಫ್ಯಾಮಿಲಿ ಬಂದಿದೆ. ಎಲ್ರಿಗೂ ದೊಡ್ಡಮ್ಮ, ಅಮ್ಮ, ಇಲ್ಲಿ ದೊಡ್ಡಪ್ಪ, ಬಾವ, ಅಕ್ಕ ಎಲ್ಲ ಹಾಯ್ ಮಾಡ್ರಪ್ಪ ಸರಿ. ಎಲ್ಲಿ ನಮ್ಮ ಚೋಟ ಚಾಂಪಿಯನ್ ನೋಡಿ ಏನು ಹಿಡ್ಕೋತಿದ್ದಾರೆ ಇಬ್ರು. ಸರಿ ಬನ್ನಿ ಹೊರಡೋಣ. ಸೊ ಟ್ರೈನ್ ಬರ್ತಾ ಇದೆ ಅಲ್ಲಿ ನೋಡೋದು. ತಾಳಗುಪ್ಪ ಎಕ್ಸ್ಪ್ರೆಸ್ ಬರ್ತಾ ಇದೆ. ನಾವು ಹೋಗ್ಬೇಕಾಗಿರೋದು ತಾಳಗುಪ್ಪ ಎಕ್ಸ್ಪ್ರೆಸ್. ನಮ್ಮದು ಬರ್ತಾ ಇದೆಯಲ್ಲ, ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ. ಟ್ರೈನ್ ಬರ್ತಾ ಇದೆ. ಸೊ ಸ್ಟಾಪ್ ಆಗಲಿ ಆಮೇಲೆ ನೋಡ್ಕೊಳ್ಳೋಣ. ಸೊ ಆಫ್ಟರ್ ದ ರೀಚ್ ನಾವು ಫಸ್ಟ್ ರೀಚ್ ಆಗಿದ್ದು ಶ್ರೀಧರ ಆಶ್ರಮಕ್ಕೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ತೀರ್ಥಸ್ಥಾನ ಕೂಡ ಇದೆಯಂತೆ. ಇಲ್ಲಿ ತೀರ್ಥಸ್ಥಾನ ಮುಗಿಸ್ಕೊಂಡು ಮುಂದಿನ ಜರ್ನಿ ಶುರು ಮಾಡೋಣ. ಬನ್ನಿ. ಎಲ್ಲ ಫುಲ್ಲು ಟಿಟಿಲಿ ಫುಲ್ ಎಂಜಾಯ್ಮೆಂಟ್ ಇತ್ತು. ಡ್ಯಾನ್ಸ್ ಕೂಡ ಮಾಡಿದ್ವಿ. ಸಾಂಗ್ ಹಾಕೋಕ್ಕಾಗಲ್ಲ, ಯಾಕೆಂದರೆ ಕಾಪಿ ರೈಟ್ಸ್ ಆಗುತ್ತೆ. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ, ಸಿಕಂದೂರು ಚೌಡೇಶ್ವರಿ ತಾಯಿಯ ಹೊಸ ಬ್ರಿಡ್ಜು ತುಂಬ 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 ಚೆನ್ನಾಗಿ ಮಾಡಿದ್ದಾರೆ. ಬ್ರಿಡ್ಜು ಒಂಥರ ಎಲ್ಲೋ ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟಿದ್ದೀವಿ ಅಂತ ಫೀಲ್ ಆಗುತ್ತೆ. ಅಂದರೆ ಒಂದು ಏನು ಬೇಜಾರು ಅಂತಂದರೆ ಬೋಟಲ್ಲಿ ಹೋಗ್ಬೇಕಾದ್ರೆ ತುಂಬ ಆಸೆ ಇಟ್ಕೊಂಡಿದ್ವಿ, ಆದರೆ ಹಾಗಲ್ಲ. ಸೊ ಇದು ಅನ್ಫಾರ್ಚುನೇಟ್ಲಿ ನಮಗೆ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಕ್ಲೋಸ್ ಆಗಿಬಿಟ್ಟಿದ್ವಿ. ತುಂಬ ಹೋಗಿದೆ ನೀರು. ಸೊ ಇವಾಗ ಅಲ್ಲಿ ನಾವು ಹೋಗೋಕ್ಕಾಗ್ತಿಲ್ಲ. ಸೊ ಈಗ ಹೊಸ ಬ್ರಿಡ್ಜ್ ಮೇಲೆ ಇವಾಗ ನಾವು ಹೋಗ್ತಾ ಇದ್ದೀವಿ ವಿತ್ ಮೈ ಫ್ಯಾಮಿಲಿ.
ಇವಾಗ ಭೂತನಾಥೇಶ್ವರಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಸಿಕಂದೂರು ಚೌಡೇಶ್ವರಿ ಆದಮೇಲೆ ನಾವು ಹೋಗಿದ್ದು ಮುರುಡೇಶ್ವರಗೆ. ಸೊ ನೋಡ್ಬೋದು, ನಾವು ಈಗ ಟಾಪ್ ಫ್ಲೋರಿಂದ ವ್ಯೂ ತೋರಿಸ್ತಾ ಇದ್ದೀನಿ. ಸೊ ಲಿಫ್ಟಲ್ಲಿ ಹೋಗಿ ಫಸ್ಟ್ ಟೈಮ್ ಅನ್ಮಿಕ್ ಬೀಚ್ನ ನೋಡ್ತಾ ಇರೋದು. ಸೊ ಫುಲ್ ಎಕ್ಸೈಟೆಡ್ ಆಗಿದ್ದ, ನಾವು ಕೂಡ ಎಕ್ಸೈಟೆಡ್ ಆಗಿದ್ವಿ. ಸೊ ನೋಡಿ, ಇನ್ನು ಇದು ಮಾಡ್ತಾ ಇದ್ದಾರೆ, ರಿಪೇರಿ ಮಾಡ್ತಾ ಇದ್ದಾರೆ ಇನ್ನೂ. ಸೊ ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಟೈಮ್ ಕವರಪ್ ಆಗಲಿಲ್ಲ. ಸೊ ದೇವಸ್ಥಾನ ಮಾತ್ರ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಬೀಚಲ್ಲಿ ಏನೋ ಕಾಣಿಸ್ತಾ ಇದೆ, ಮೇ ಬಿ ಬ್ಲೂ ವೇಲ್ ಏನೋ ಅಂತ ಅಂದ್ಕೊಂಡು ಝೂಮ್ ಎಲ್ಲ ಮಾಡಿದ್ವಿ. ಅದು ನೋಡಿದ್ರೆ ಬರೀ ಬಂಡೆಕಲ್ಲು ಅಷ್ಟೇ. ಸೊ ಅದನ್ನೆಲ್ಲ ಏನೋ ಮೂವ್ ಆಗ್ತಿದೆ ಅಂತ ನಮಗೆ ಟಾಪ್ ಫ್ಲೋರ್ 18th ಫ್ಲೋರಿಂದ ಕಾಣಿಸ್ತಾ ಇತ್ತು. ಸೊ ಇಷ್ಟು ಹತ್ರ ಝೂಮ್ ಮಾಡಿದ್ದೀನಿ ನಾನು. ಅದು ನೋಡಿದ್ರೆ ರಾಕ್ ಅಷ್ಟೇ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಟಾಪ್ ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು ನಾವು ಮುಂದೆ ಹೊರಟಿದ್ದೆ ಎಕೋ ಬೀಚ್ ಕಡೆ ಹೋಗಬೇಕು ಅಂತ ಮೇನ್ ಇಂಟೆನ್ಷನಲ್ಲಿ ಹೊರಟಿದ್ದು ಈ ಟ್ರಿಪ್ಗೆ ಎಸ್ಪೆಷಲಿ. ಯಾಕೆಂದರೆ ಮಕ್ಕಳಿಗೆ ಇಬ್ಬರಿಗೂ ತುಂಬಾ ಇಷ್ಟ ಇತ್ತು ಬೀಚ್ಗೆ ಹೋಗಬೇಕು, ಆಟ ಆಡಬೇಕು, ಬೀಚ್ನ ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ನಮಗೂ ಟೈಮ್ ಬೇಕಲ್ಲ, ಅವ್ರ ಹೆಸರಲ್ಲಿ ನಾವು ಹೋಗಿದ್ದಾಯಿತು. ಸೊ ಅಂಥ ಬ್ಯೂಟಿಫುಲ್ ಫ್ಯಾಮಿಲಿ ಜೊತೆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಟ್ರಿಪ್ ಆದಂಗೆ ಆಯಿತು. ಈ ಟ್ರಿಪ್ನ ಆರ್ಗನೈಸ್ ಮಾಡಿದ್ದು ನಮ್ಮ ರೂಪಕ್ಕ, ಮತ್ತು ಬುಕ್ಕಿಂಗ್ ಎಲ್ಲ ಮಾಡಿದ್ದು ನಮ್ಮ ಸುನಿಲ್ ಬಾವ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಎಲ್ಲರಿಗೂ ಥ್ಯಾಂಕ್ ಯು. ವಿ ರೀಚ್ ಎಕೋ ಬೀಚ್. ನೋಡಿ, ಫುಲ್ ಎಲ್ಲರದು ಮುಖ ಹರಳ್ಬಿಟ್ಟಿದೆ ಬೀಚ್ ಬಂದ್ಬಿಟ್ಟಿದ್ದೀವಿ ಅಂತ. ಸೊ ಈ ಫುಲ್ ಜೋಶಲ್ಲಿ ಆಟ ಆಡಿ ಈಗ ಇನ್ನೂ ಪ್ಲೇಸಸ್ ಎಲ್ಲ ಕವರ್ ಮಾಡ್ಕೊಂಡು ಹೋಗೋದು. ನಾವು ಎಕೋ ಬೀಚ್ನ ಮುಗಿಸ್ಕೊಂಡು ಬಂದಿದ್ದು ಇರಗುಂಜಿ ಗಣಪತಿ. ಇದನ್ನ ನೋಡಿಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ. ಶುರು ಮಾಡ್ತಿರೋದು ಇಂಥ ಬ್ಯೂಟಿಫುಲ್ ಪ್ಲೇಸಲ್ಲಿ ನಾವು ಹೋಮ್ ಸ್ಟೇ ಆಗಿದ್ದೀವಿ. ನೋಡ್ಬೋದು, ಈ ಥರ 3 ಥರ ಕಾಟೇಜ್ ಇತ್ತು. ಸೊ ಇಲ್ಲೊಂದು ಕಾಟೇಜ್ ಇದೆ, ಆ ಕಡೆ ಇನ್ನೊಂದು ಕಾಟೇಜ್ ಇದೆ. ಸೊ 3 ಕಾಟೇಜ್ ತೋರಿಸ್ತಾ ಇದ್ದೀನಿ. ಎಂಥ ಬ್ಯೂಟಿಫುಲ್ ಪ್ಲೇಸಲ್ಲಿದೆ. ಸೊ ನೆನ್ನೆ ಬೀಚಲ್ಲಿ ಆಡಿದ ಬಟ್ಟೆ ಎಲ್ಲ ಒಣಗಾಕಿದ್ವಿ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಸನ್ರೈಸ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಇವಾಗ ನಿಮ್ಮನ್ನು ಕೂಡ ಬೀಚ್ಗೆ ವಾಕಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇಲ್ಲಿ 200 ಮೀಟರ್ಸ್ ಅಷ್ಟೇ ದೂರ ಬೀಚ್ ಇರೋದು. ಸೊ ಇವಾಗ ಮಾರ್ನಿಂಗ್ ವ್ಯೂ ಬೀಚ್ಗೆ ಹೋಗೋಣ. ಸನ್ರೈಸ್ ಆಲ್ರೆಡಿ ಆಗಿಬಿಟ್ಟಿದೆ, ನೋಡ್ಬೋದು. ಸನ್ರೈಸ್ ಆಗಿಬಿಟ್ಟಿದೆ. ಇವಾಗ ಅಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಗೋಕರ್ಣ ದೇವ್ರನ್ನ ನೋಡೋಕೆ ಹೋಗೋಣ, ಬನ್ನಿ. ಸೊ ನೋಡಿದ್ರಲ್ವ, ನಮ್ಮ ಕಾಟೇಜ್ ಪಕ್ಕ ಆ ಕಡೆ ಗದ್ದೆ ಇದ್ದರೆ ಈ ಕಡೆ ಹರಿಯೋ ನೀರಿದೆ. ಚೆನ್ನಾಗಿದೆ, ಅದರ ಕಲರ್ ಮಾತ್ರ ಹಂಗೆ ಕಾಣಿಸ್ತಾ ಇರೋದು ನೋಡಿ. ಬ್ಯಾಂಬೂ ಇದೆ. ಇದು ನಾವು ಮಾಡಿರುವಂಥ ಟೀ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ನಮ್ಮ ಅಕ್ಕ ಬರ್ತಾ ಇದ್ದಾರೆ. ಹಾಯ್ ಮಾಡಿ ಅಕ್ಕ. ಎಲ್ಲ ಇವಾಗ ಬೀಚಿಗೆ ವಾಕಿಂಗಿಗೆ ರೆಡಿ ಆಗ್ತಾ ಇದ್ದೀವಿ. ಹಾಯ್ ಮೇಡಮ್, ಎಲ್ಲಿ ಹೋಗ್ತಿದ್ದೀರಮ್ಮ? ನಾನು ಬೀಚ್ಗೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲ ಬಂದ್ವಿ. ಟ್ರೈನಲ್ಲಿ ಹೋಗಿ ಮಜಾ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಹೌದಾ? ಹಾಯ್ ಮಯ್ಯು, ಗುಡ್ ಮಾರ್ನಿಂಗ್. ಎಲ್ಲಿ ಹೋಗ್ತಿದ್ದೀವಿ ಕಂದ? ಈಗ ನಾವು ಬೀಚಿಗೆ ಹೋಗೋಣ, ರೆಡಿನಾ? ಅವನು ಈಗ ಎದ್ದಿದ್ದಾನೆ, ರಿಫ್ರೆಶ್ ಆಗ್ತಾ ಇದ್ದಾನೆ. ಸೊ ಇವಾಗ ಬೀಚಿಗೆ ಹೋಗೋಣ, ಬನ್ನಿ ಆಟ ಆಡೋಣ ಬೀಚಲ್ಲಿ. ಬೀಚಿಗೆ ಹೋಗೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ಜೋರು ಮಳೆ ಶುರು ಆಯಿತು. ಜೋರು ಮಳೆ ಬಂದು 5 ಮಿನಿಟ್ಸ್ಗೆಲ್ಲ ಸ್ಟಾಪೇ ಆಗಿಬಿಡ್ತು. ಸೊ ವಾಕ್ ಮಾಡೋಕ್ಕೊಂಡು ಶುರು ಮಾಡಿಕೊಂಡು ಫೈನಲಿ ವಿ ರೀಚ್ ಬೀಚ್. ನೋಡ್ಬೋದು, ಮಾರ್ನಿಂಗ್ ಎಷ್ಟು ಸಕ್ಕತ್ತಾಗಿದೆ. ಫ್ಯಾಮಿಲಿ ಅಂತೂ ಫುಲ್ ಮಜಾ ಮಾಡಿದ್ವಿ. ನೋಡ್ಬೋದು, ಎಲ್ಲ ಸ್ವಲ್ಪ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ, ಅಷ್ಟು ಮಜಾ ಮಾಡಿದ್ವಿ. ಅಷ್ಟೊಂದು ವಿಡಿಯೋಗಳಿದೆ. ಈ ವಿಡಿಯೋ ಎಲ್ಲ ತೆಕ್ಕೊಟ್ಟಿದ್ದು ನಮ್ಮ ರಜನೀಶ್ ಬಾವ. ಸೊ ಅವ್ರಿಗೊಂದ್ಸರಿ ಥ್ಯಾಂಕ್ ಯು ಹೇಳಲೇಬೇಕು. ಇಂಥ ಬ್ಯೂಟಿಫುಲ್ ವಿಡಿಯೋನ ತೆಕ್ಕೊಟ್ಟಿದ್ದಾರೆ, ಅವ್ರ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿರೋ ಅಂಥದ್ದು. ಸೊ ಸಕ್ಕದಾಗಿ ಬಂದಿದೆ ವೀಡಿಯೋಸ್ ಎಲ್ಲ. ನಾನು ಸ್ವಲ್ಪ ಸ್ಪೀಡಪ್ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ತುಂಬ ಡ್ರ್ಯಾಗ್ ಆಗಿಬಿಡುತ್ತೆ ಅಂತ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಸೊ ವೆರಿ ಹ್ಯಾಪಿ.
ನಾವಿವಾಗ ಡೇ 2ದು ನೋಡ್ದಂಗೆ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಗೋಕರ್ಣಕ್ಕೆ ಬಂದಿದ್ದೀವಿ. ಗೋಕರ್ಣ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಹಲೋ ಬ್ಯೂಟಿಫುಲ್ ಫೋಟೋಗೆ ಬಂದಿದ್ದೀವಿ ನೋಡ್ಬೋದು ಎಷ್ಟು ಫುಲ್ ಗ್ರೀನ್ರಿ ಇದೆ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ವಿರ್ಜಾನ್ ಫೋರ್ಟ್ ಅಂತ ಹೇಳ್ತಿದ್ದಾರೆ. ನೋಡುವ ಹೆಂಗೆ ಕಾಣುತ್ತೆ ಏನು ಅನ್ನೋದು ಹೊರಗಡೆ ಹೋದಾಗ ತೋರಿಸ್ತೀನಿ ಬನ್ನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಮಿಸ್ಟ್ರಾಂಜ್ ಫೋರ್ಟ್. ಸಕ್ಕತ್ತಾಗಿದೆ. ಕುತ್ಕೊಂಡು ಬರೋ ತನಕ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ವಾಯ್ಸೇ ಬರ್ತಾ ಇಲ್ಲ ನನಗೆ. ಸ್ವಲ್ಪ ಹೋಗ್ತೀನಿ ನಾನು. ಅಲ್ಲೇ ಕೂತ್ಕೋಬೇಕು ಈಗ. ಇವಾಗ ನಾವು ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ಸೊ ನೋಡ್ಬೋದು, ನೋಡೋಣ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ದಿಸ್ ಇಸ್ ಕಾಲ್ಡ್ ಹ್ಯಾಂಗಿಂಗ್ ಬ್ರಿಡ್ಜ್. ಹೊನ್ನಾವರ ನಿಯರ್ ಇರುತ್ತೆ. ಚಿನ್ನಮ್ಮ ಸೈಡ್. Are you guys ready for boating? Hip hip! Hip hip! ನೋಡ್ರಲ್ಲ.
ಫೈನಲ್ ಲಾಸ್ಟ್ ಪ್ಲೇಸ್ ಆಫ್ ದಿ ಟ್ರಿಪ್ ಜೋಗ ಜಲಪಾತಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ಇವಾಗ ನಾವು. ಬನ್ನಿ ಹೋಗೋಣ. ಫೈನಲಿ ಬಂದು ತಲುಪಿದ್ವಿ. ಫೈನಲಿ ಬ್ಯಾಕ್ ಟು ದ ಮೈಸೂರು. ನಾವೀಗ ಮೈಸೂರಿಗೆ ಬಂದು ತಲುಪಿದ್ವಿ. ನೋಡ್ಬೋದು ಎಲ್ಲರೂ. 3 ಡೇಸ್ ಟ್ರಿಪ್ ಇವತ್ತಿಗೆ ಮುಕ್ತಾಯ ಆಯಿತು. ಸೊ ಅನ್ವಿಕಾಗ ಇನ್ನೂ ಸ್ಯಾಟಿಸ್ಫೈಡ್ ಆಗಿಲ್ಲ. ಅಮ್ಮ ಇನ್ನೂ ಹೋಗೋಣ ಚೂಲಿ ಅಂತ ಹೇಳ್ತಾ ಇದ್ದಾನೆ ಅವನು, ಇನ್ನೂ ಬೇಕು ಅಂತ. ಸೊ ಎಲ್ಲರಿಗೂ ಈಗ ಬಾಯ್ ಬಾಯ್ ಹೇಳೋ ಟೈಮ್. ಹಂಗೆ ನಾವು ಮನೆಗೆ ಹೋಗೋಣ ಟೈಮ್. ಬಾಯ್ ಬಾಯ್. ಸೊ ಫೈನಲಿ ಅವ್ರವ್ರ ಮನೆ ದಾರಿನ ಹಿಡ್ದಿದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರಿದಂತೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಸೈನಿಂಗ್ ಆಫ್ ದಿವ್ಯಾ. ಬಾಯ್ ಬಾಯ್.